ಇತಿಹಾಸದಿಂದ ಭಾರತೀಯರನ್ನ ದೂರ ಮಾಡುದು ಅಂತ ನಿಮ್ಗೆ ಅನಿಸ್ತಾ? ನೀವು ನನಗೆ ಪ್ರಶ್ನೆಯನ್ನ ಹಿಂಗೆ ಕೇಳೋದ್ರಿಂದ ಇತಿಹಾಸದಿಂದ ಭಾರತೀಯರಿಗೆ ದ್ರೋಹ ಆಯಿತು ಅಂತ ಹೇಳ್ತೀನಿ, ಆ, ದೂರ ಮಾಡ್ತು ಅಂತ ಹೇಳಲ್ಲ. ಹ್ಮ್ ನೀವು ಒಂದು 2-3 ಉಲ್ಲೇಖಗಳು ನಾನು ಮಾಡಬಹುದು. ಬಳ್ಳಾರಿಯ ಒಬ್ಬ ಕಲೆಕ್ಟರ್ ಒಂದು ಪತ್ರ ಬರೀತಾರೆ. ನನ್ನ ಪತ್ರದ ಒಂದು ಜಸ್ಟನ್ನು ನಿಮ್ಗೆ ಓದಬೇಕು ಅಂತಲೂ ಇದ್ದೀನಿ. ಈ ಪತ್ರ ನೀವೆಲ್ಲರೂ ಎರಡು ನೋಡಬೇಕು. ಒಂದು, ನಮ್ಮ ಶಿಕ್ಷಣ ನೀತಿ ಯಾಕೆ ಹಾಳಾಯಿತು ಭಾರತದಲ್ಲಿ, ಮತ್ತು ಶಿಕ್ಷಣದ ಪರಿಸ್ಥಿತಿ ಯಾಕೆ ಹಿಂಗಾಯ್ತು ಅಂತ ಕೇಳಿದ್ರೆ, ಬಳ್ಳಾರಿಯ ಕಲೆಕ್ಟರ್ ಒಂದು ಪತ್ರ ಬರೀತಾರೆ ಸೆಂಟ್ ಜಾರ್ಜ್ ಫೋರ್ಟ್ಗೆ, ಅಂದರೆ ಬ್ರಿಟಿಷರು. ಇಂಗ್ಲಿಷ್ ಎಜುಕೇಷನ್ ಈ ಭಾರತದಲ್ಲಿ ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಮುಂಚೆ ಇರುವಂಥ ಪತ್ರ ಇದು. ಇದರಲ್ಲಿ ಏನು ಹೇಳ್ತಾರೆ, ದೇರ್ ಆರ್ ದಿ 3 books which are most common in all schools and which are used indiscriminately by several castes are Ramayana, Mahabharata and Bhagavata. But the children of manufacturing class, ಅಂದರೆ ಸಪ್ರೇಟ್ ಆಗಿ ನಾಗಲಿಂಗ ಕನ್ಯಾ, ಕುತ ವಿಶ್ವಕರ್ಮ, ಪುರಾಣ, ಈ ಥರ ಅಂದರೆ ಎಲ್ಲರಿಗೂ ಸಪ್ರೇಟ್ ಅವರೇ ಆದ ಪುಸ್ತಕಗಳಿದ್ರೂ ಸಹ ಇಡೀ ಶಿಕ್ಷಣ ನೀತಿಯಲ್ಲಿ ರಾಮಾಯಣ ಮಹಾಭಾರತ ಉಲ್ಲೇಖ ಇತ್ತು. ಇದಾದ್ಮೇಲೆ ಭಾರತದಲ್ಲಿ 1835 ಮೆಕುಲೆ ಶಿಕ್ಷಣ ನೀತಿ ಬರುತ್ತೆ. ನನ್ನ ಪ್ರಕಾರ ಕೇಳಿದ್ರೆ ಮೆಕುಲೆ ಈ ದೇಶಕ್ಕೆ ಮಾಡಿದಂಥ ದೊಡ್ಡ ದ್ರೋಹ ಅದು. ಆತ ಏನು ಪತ್ರ ಬರೀತಾನೆ ಅಂದರೆ, ನಾವು ಈ ದೇಶದಲ್ಲಿ ಭಾರತೀಯರನ್ನ ಭಾರತೀಯತೆಯಿಂದ ಡಿಲಿಂಕ್ ಮಾಡೋದಕ್ಕೋಸ್ಕರ ಅಥವಾ ಭಾರತೀಯರನ್ನ ಭಾರತದಿಂದ ದೂರ ಮಾಡೋದಕ್ಕೋಸ್ಕರ ಅವ್ರಿಗೆ ಒಂದು ಇಂಟರ್ಪ್ರಿಟರ್ಸ್ ಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಶಿಕ್ಷಣ ನೀತಿ ತರಬೇಕು ಅಂತ ಹೇಳಿ ತಂದರು. ಆ ಶಿಕ್ಷಣ ನೀತಿಯನ್ನು ನಾವೀಗ ನೋಡ್ತಿರುವಂಥದ್ದು. ಉದಾಹರಣೆಗೆ ನಾವೆಲ್ಲ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಇದ್ದಾಗ ಮಾರಲ್ ಸ್ಟೋರಿಯಲ್ಲಿ ನೀವು ರಾಮನ ಕಥೆಗಳು, ಕೃಷ್ಣನ ಕಥೆಗಳು ಇರ್ತಿತ್ತು, ಅಥವಾ ಯಾವುದೋ ಒಂದು ಭಾಗದಲ್ಲಿ ಇರ್ತಿತ್ತು. ಈಗ ಒಂದು ಪ್ಯಾರಾಗ್ರಾಫಿಗೆ ಸೀಮಿತ ಆಗಿದೆ. ಅಂದರೆ ಈ ಒಟ್ಟು ಶಿಕ್ಷಣ ನೀತಿ ನಮ್ಮ ಹಿಸ್ಟಾರಿಕಲ್ ರೂಟ್ಸ್ ಏನಿದೆ ಅದರಿಂದ ದೂರ ಮಾಡುವಂಥ ಶಿಕ್ಷಣ ನೀತಿ ತಂದು ಇತಿಹಾಸ ಭಾರತೀಯರಿಗೆ ಭಾರತೀಯತೆಯನ್ನು ದೂರ ಮಾಡುವಂಥ ದ್ರೋಹ ಮಾಡಿದೆ. ಇನ್ನೊಂದು, ಈಗ ನಾನು ಆಗಲೇ ಹೇಳ್ತಾ ಇದ್ದೆ, ಆಯಾ ಕಾಲಘಟ್ಟದಲ್ಲಿ ಪುರಾಣಗಳ ಬಗ್ಗೆ, ಆ ಪುರಾಣಗಳಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ಸಮಯ ಯಾವ ರೀತಿ ಬರುತ್ತೋ ಅಥವಾ ಆ ಸಂದರ್ಭದಲ್ಲಿ ಹೊಗಳಿಕೆ ಯಾರ ಪರ ಇರುತ್ತೋ ಅದನ್ನು ಮಾಡಿದರು ಅಂತ ಅನಿಸುತ್ತೆ. ಹಾಗಿದ್ರೆ ಈಗ ನಾವು ಹೇಳ್ತಾ ಇದ್ವಿ, ಕುಮಾರವ್ಯಾಸರು ಒಂದು ರೀತಿ ಹೇಳಿದರು, ಅಥವಾ ಈಗ ನಾವು ರಾಮಾಯಣ ದರ್ಶನಂ ಕುವೆಂಪು ಅವ್ರದ್ದು, ಅದರಲ್ಲಿ ಪಾತ್ರಗಳನ್ನು ಬೇರೆ ರೀತಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಇತ್ಯಾದಿ ಕವಿಗಳು ಅವರವರ ತಕ್ಕನ ಹಾಗೆ ಆ ಪಾತ್ರಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಪುರಾಣ ಅಂದರೆ ಹೀಗಿತ್ತು ಅಂತ ಹೇಳ್ತಾರೆ. ಹಾಗಿದ್ರೆ ನಾವು ಯಾವುದನ್ನು ಒಪ್ಕೋಬೇಕು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಅಲ್ಲ, ಇದರ ಮೂಲ ಪ್ರಶ್ನೆ ಹೀಗಿದೆ. ಏನಂದ್ರೆ 18 ಪುರಾಣ ಇದೆ. ವಿಷ್ಣು ಪುರಾಣದಲ್ಲಿ ವಿಷ್ಣುವನ್ನು ಗ್ಲೋರಿಫೈ ಮಾಡ್ತಾರೆ, ಶಿವ ಪುರಾಣದಲ್ಲಿ ಶಿವನನ್ನು ಗ್ಲೋರಿಫೈ ಮಾಡ್ತಾರೆ, ಮಾರ್ಕಂಡೇಯ ಪುರಾಣದಲ್ಲಿ ದೇವಿಯನ್ನು ಗ್ಲೋರಿಫೈ ಮಾಡ್ತಾರೆ ಅಂತ ಹೇಳಿ. ಒಟ್ಟು ಇಷ್ಟು ಪುರಾಣಗಳು ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ದೇವರುಗಳು ಎಲ್ಲಾ ಕಡೆ ಇದ್ದಾರೆ, ಎಲ್ಲಾ ದೇವರುಗಳ ಇತಿಹಾಸ ಎಲ್ಲಾ ಕಡೆ ಇದೆ. ನಿಮ್ಮ ಪ್ರಶ್ನೆ, ವ್ಯಾಸರ ಗದುಗಿನ ಭಾರತ ತಗೊಳ್ಳಿ, ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ತಗೊಳ್ಳಿ, ಬಾಲರಾಮಾಯಣ ತಗೊಳ್ಳಿ, ಆಧ್ಯಾತ್ಮ ರಾಮಾಯಣ ತಗೊಳ್ಳಿ. ಯಾವಾಗಲೂ ಪುರಾಣಗಳಲ್ಲಿ 2 ವಿಧ ಇದೆ. ಒಂದು ಶಾಸ್ತ್ರ ಪರಂಪರೆ, ಇನ್ನೊಂದು ಕಾವ್ಯ ಪರಂಪರೆ ಅಂತ. ಶಾಸ್ತ್ರ ಪರಂಪರೆ ಅನ್ನುವಂಥದ್ದು ಫ್ಯಾಕ್ಟ್ಸ್, ಈಗ ಹೀಗೆ ನಡೆದಿತ್ತು, ಹೀಗೆ ಇದ್ದಿದ್ದು ಅನ್ನುವಂಥದ್ದು ಶಾಸ್ತ್ರ ಪರಂಪರೆ. ಕಾವ್ಯ ಪರಂಪರೆ ಅಂದರೆ ಆ ಕಾಲಘಟ್ಟಕ್ಕೆ ಆಸ್ಥೆಟಿಕ್ ಕಾರಣಕ್ಕೋಸ್ಕರ ಮಾಡಿರುವಂಥ ಒಂದಷ್ಟು ಅಡಿಷನ್ಗಳು. ಎಕ್ಸಾಂಪಲ್, ಈಗ ಬಾಲರಾಮಾಯಣ, ನೀವು ಆಂಜನೇಯನ ಒಂದು ಸೀರಿಯಲ್ ಬರ್ತಿತ್ತು, ಹನುಮ ಚಿಕ್ಕವನಾಗಿ ಎಗರ್ತಿದ್ದ, ಚಿಕ್ಕವನಾಗಿ ಓಡಾಡ್ತಿದ್ದ, ಈ ಥರದ್ದೆಲ್ಲ ಅಂದರೆ ಅವತ್ತಿನ ಕಾಲಘಟ್ಟಕ್ಕೆ ಅರ್ಥ ಆಗುವಂಗೆ ಮಾಡಿರುವಂಥ ಪರಂಪರೆ. ಆದರೆ ನಮಗೆ 2 ಮಾನದಂಡ ಇದೆ. ಒಂದು, ವಾಲ್ಮೀಕಿ ರಾಮಾಯಣವೇ ಮುಖ್ಯ, ವ್ಯಾಸರ ಮಹಾಭಾರತವೇ ಮುಖ್ಯ. ಇನ್ನೆಲ್ಲ ಏನು ಬರ್ತಿದೆ ಕಾಂಟೆಂಪರರಿ ಆಗಿ ಬರ್ತಿದೆ. ಈಗ ನಮ್ಮೆಲ್ರಿಗೂ ರಾಮಾಯಣ ಅಂತ ಎಲ್ಲಿ ನೋಡಿದ್ದೀರಾ ಅಂತ ಕೇಳಿದ್ರೆ ಭಾಳ ಜನ ಸೀರಿಯಲಲ್ಲಿ ನೋಡಿದ್ದೀವಿ ಅಂತ ಹೇಳ್ತಾರೆ. ಮತ್ತು ಸೀರಿಯಲಲ್ಲಿ ನಡೆದಿದ್ದಂಥ ಘಟನೆಯನ್ನ ವಾಲ್ಮೀಕಿ ರಾಮಾಯಣ ಜೊತೆ ನೀವು ತುಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್, ಈಗ ನಿಮ್ಗೆ ಒಂದು ಉದಾಹರಣೆ ಕೊಡೋಕೆ, ಲಕ್ಷ್ಮಣ ರೇಖೆ ಹೇಳ್ದ ಲಕ್ಷ್ಮಣ ಅಂತ ಹೇಳ್ತಾರೆ, ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಮತ್ತು ಅಗಸ ಹೋಗಿ ರಾಮನಿಗೆ ಹೇಳ್ದ ಅಂತ ಹೇಳ್ತಾರೆ, ಅದ್ರ ಬಗ್ಗೆನೂ ಉಲ್ಲೇಖ ಇಲ್ಲ. ಅಂದರೆ ಆಗಿನ ಕಾಲಘಟ್ಟಕ್ಕೆ ಈ ಕುಮಾರವ್ಯಾಸರು ಮಹಾಭಾರತವನ್ನ ಕರ್ನಾಟಕದ ಅನುಸಾರಕ್ಕೆ ಅಥವಾ ಆವಾಗಿನ ನಡೆದಂಥ ಕಾಲಘಟ್ಟಕ್ಕೆ ಜನಕ್ಕೆ ಅರ್ಥ ಆಗುವ ಹಾಗೆ ಒಂದಷ್ಟು ಕಾವ್ಯ ಪರಂಪರೆಯಲ್ಲಿ ಅಸ್ಥೆಟಿಕ್ ಲುಕ್ಸ್ ಅಲ್ಲಿ ಒಂದಷ್ಟು ಬರೆದಿದ್ದಾರೆ. ಅತ್ಯಂತ ಮಹತ್ವದ ಗ್ರಂಥ, ಎರಡನ್ನೂ ನಾವು ಸಮಾನವಾಗಿ ನೋಡ್ತೀವಿ. ಆದರೆ ಮೂಲ ಒಂದು ವ್ಯಾಸರ ಭಾರತವೇ, ವಾಲ್ಮೀಕಿಗಳ ರಾಮಾಯಣವೇ. ಬಟ್ ನರೇಟಿವ್ ಯಾವ ರೀತಿ ಬಿಲ್ಡ್ ಆಗ್ತಿದೆ ಅಂತಂದರೆ, ಯಾವುದೋ ಪುರಾಣದ ಉಲ್ಲೇಖ ಮಾಡ್ತಾರೆ ಅಂತಂದರೆ ಅದು ಕಾಲ್ಪನಿಕರೇ, ನೀವು ನೋಡಿದ್ರಾ ಅನ್ನೋ ಥರ ಪ್ರಶ್ನೆಗಳನ್ನು ಮಾಡುವಂಥ ಸಂದರ್ಭ ಬಂದಿದೆ. ಈಗ ಅನೇಕ ಚರ್ಚೆಗಳಲ್ಲಿ ನಾವು ಗಮನಿಸ್ತೀವಿ. ಅಥವಾ ಏನಾದರೂ ವಾಲ್ಮೀಕಿ ರಾಮಾಯಣದಲ್ಲಿ ಈ ಥರ ಬರೆದಿದ್ದೇ ಇದ್ದೀರಿ ಅಂತ ನಾವು ಅದನ್ನು ಸಾಕ್ಷಿಯಾಗಿ ಪರಿಗಣಿಸಿದರೆ ಅಥವಾ ಆ ಪುರಾಣದ ಉಲ್ಲೇಖವನ್ನು ಮಾಡಿದರೆ, ನೀವು ನೋಡಿದ್ರಾ ಈ ರೀತಿ ಪ್ರಶ್ನೆಗಳು ನಮ್ಮ ಮುಂದಿನ ದಾರಿ ಏನೋ ಅಂಥದ್ದಿದೆ. ಇದಕ್ಕೇನು ಹೇಳ್ತೀರಿ? ಅಲ್ಲ, ಅದಕ್ಕೆ ಒಂದು ನಮ್ಮ ಶಿಕ್ಷಣ ನೀತಿ, ಎರಡನೇದು ಕೇಳುವವನು ಓದಿರಬೇಕು, ಹೇಳುವವನು ಓದಿರಬೇಕು. ಈಗ ಸಮಸ್ಯೆ, ಕೇಳೋನು ಓದಿರಲ್ಲ, ಹೇಳೋನು ಓದಿರಲ್ಲ. ಇವರಿಬ್ರು ನೋಡಿರೋದು ಒಂದೇ ಸೀರಿಯಲ್ನ, ಮತ್ತೆ ಇವನ್ ಬೆಳಗ್ಗೆ ನೋಡಿರ್ತಾನೆ, ನಾನು ಸಂಜೆ ನೋಡಿರ್ತಾನೆ. ಈ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಮತ್ತೆ ದುರಂತ ಏನಂದ್ರೆ, ನಾವು ಇಂಟರ್ಪ್ರಿಟೇಷನ್ಸ್ ಏನಿದೆಯಲ್ಲ, ಕಮೆಂಟ್ರೀಸ್ ಏನಿದೆಯಲ್ಲ, ಇದು ಎಲ್ಲ ಕಮೆಂಟ್ರಿಗಳಲ್ಲೂ ಚೇಂಜ್ ಆಗಿದೆ.
ಈಗ ನೀವು ಓದಿರುವಂತ ರಾಮಾಯಣ, ಈಗ ರಾಮಚರಿತ ಮಾನಸದಲ್ಲಿ ಇದ್ದಂತ ಉಲ್ಲೇಖಗಳು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಂತೂ ಇರುವಂತ ಉಲ್ಲೇಖಗಳು ಕಂದ ರಾಮಾಯಣದಲ್ಲಿ ಇಲ್ಲ. ಅಂದ್ರೆ ಈ ತರ ವ್ಯತ್ಯಾಸಗಳಿವೆ. ಆದ್ರೆ ಮೂಲ ರಾಮಾಯಣ ಏನಿದೆ, ವಾಲ್ಮೀಕಿ ರಾಮಾಯಣ, ಅದು ಶಾಶ್ವತ. ನಾವು ಯಾವಾಗ ಮೂಲ ಓದ್ತೀವಿ, ಇಂಟರ್ಪ್ರಿಟೇಷನ್ ಅಥವಾ ನಾವೇನು ಈ ಕಾನ್ಸೆಪ್ಟ್ ಡಿಲಿಂಕಿಂಗ್ ಇಂದ ದೂರ ಬರ್ತೀವಿ, ಆವಾಗ ಇದೆಲ್ಲ ಸಮಸ್ಯೆ ತೀರುತ್ತೆ. ಅದೇ ಇದೇ ವಿಚಾರ ಈಗ ಇದನ್ನ ಯುವ ಪೀಳಿಗೆ ಹೇಗೆ ತಗೋಬೇಕು ಅನ್ನುವಂಥ ಪ್ರಶ್ನೆ ಇದೆ. ಈಗ ಪಾಂಡವರು ಕೌರವರಿಗೆ ಕಂಡ್ರೇನೆ ಆಗಿ ಬರ್ತಿರ್ಲಿಲ್ಲ ಅನ್ನೋದು ಒಂದು ಕಡೆ ಒಬ್ರು ಬರೆದ್ರೆ, ಇನ್ನೊಬ್ರು ಹಳೆಗನ್ನಡದಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಕೇಳು ಜನಮೇಜಯ ಮಹಿಪತಿ ಬಾಲಕರು ನೂರಾರು ಮೆರೆದರು, ಬಾಲಕೇಳಿ ವ್ಯಸನಿಗಳು ಹೊರವಳಯದಲ್ಲಿ ಪುರದ, ಆಳಿನೇರಿಕೆ ಹಿಡಿಗವಡೆ ಗುರು ಯಾಳು ಚಂಡಿನ ಹೊಣಕೆ ಚಿನಿಕೋಳ್, ಲಾಳುಗೊತ್ತಿನ ದಂಡೆಯನೆ ನಾನಾ ವಿನೋದದಲ್ಲಿ, ಅದರಲ್ಲೊಬ್ಬನೇ ಭೀಮನನಿವರ ಸದತಾ ಸೋತರೆ ವಿಭಾಸಿ ಬಿಡುವನು ಅಂತ ಹೇಳಿ. ಅಂದ್ರೆ ಕೌರವರು ಪಾಂಡವರು ಸೇರ್ಕೊಂಡೇ ಆಡ್ತಾ ಇದ್ರು, ಕೌರವರಲ್ಲಿ ಪಾಂಡವರಲ್ಲಿ ದ್ವೇಷ ಇರಲಿಲ್ಲ ಅಂತ. ಆದ್ರೆ ಬೇರೆಯವರು ಯಾವ ರೀತಿ ಹೇಳ್ತಾರೆ, ಅವ್ರು ಕಂಡ್ರೆ ಆಗಿ ಬರ್ತಿರ್ಲಿಲ್ಲ ಅಂತ. ಅಲ್ಲ, ಅದಕ್ಕೆ ನೀವು ಮಹಾಭಾರತಕ್ಕೆ ಮತ್ತೆ ಹೋಗ್ಬೇಕು. ಮಹಾಭಾರತದ ಮೊದಲನೇ ಸರ್ಗ ಅರ್ಜುನ ವಿಷಾದ ಯೋಗ. ಒಂದು DVG ಅವರ ಜೀವನ ಧರ್ಮ ಯೋಗ ಪುಸ್ತಕದಲ್ಲಿ ಬರೀತಾರೆ, ಯಾಕೆ ಕೃಷ್ಣ ಅರ್ಜುನನಿಗೆ ಹೇಳ್ದ ಅಂತ. ದಯೆಯಿಂದ ಇದ್ದಂತ ಧರ್ಮರಾಜನಿಗೆ ಹೇಳ್ಬೋದಿತ್ತು, ಮಹಾಜ್ಞಾನಿಯಾದಂಥ ಭೀಮನಿಗೆ ಹೇಳ್ಬೋದಿತ್ತು, ದಾರ್ಶನಿಕ ಆದಂಥ ನಕುಲ ಸಹದೇವರಿಗೆ ಹೇಳ್ಬೋದಿತ್ತು. ಅರ್ಜುನನ್ ಯಾಕೆ ಚೂಸ್ ಮಾಡೋದು ಗೊತ್ತಾ? ಅರ್ಜುನ ನಮ್ಮ ತರ ಇದ್ದ ಡೈಲಮಾಲಿ. ನೀವು ಇವತ್ತಿನ ಜನಾಂಗ ಏನಿದೆ, 21ನೇ ಶತಮಾನ ಜನಾಂಗ, ಈ ಡೈಲಮಾಲ್ ಅರ್ಜುನ ಇದ್ದ. ಅರ್ಜುನನಿಗೆ ಯಾವಾಗ ಗೊತ್ತಾಗುತ್ತೆ? ಅರ್ಜುನ ಮಹಾಭಾರತ ಕೊನೆಯಲ್ಲಿ ಹೇಳ್ತಾನೆ, ನನಗಿನ್ನು ಆಗ್ತಿಲ್ಲ, ನನಗೆ ಸತ್ಯ ಗೊತ್ತಾಗೋಗಿದೆ, ನನಗೆ ನಹಿ ಮೋಹಂ, ಅಂದ್ರೆ ಅವ್ನು ನನಗೆ ಮೋಹನೇ ಇಲ್ದಿರಂಗ ಆಗೋಗಿದೆ, ನನಗೆ ಸತ್ಯ ಗೊತ್ತಾಗೋಗಿದೆ ಅಂತ ಹೇಳ್ತಾನೆ. ಅಂದ್ರೆ ನೀವು ಒಂದು ಸರಿ ಪೂರ್ಣ ಗ್ರಂಥ ಓದಿದ್ರೆ ಅಥವಾ ನೀವು ಒಂದು ಸರಿ ಸತ್ಯ ಗ್ರಂಥ ಓದಿದ್ರೆ ಆಗ ಸತ್ಯ ಗೊತ್ತಾಗ್ಬೋದು. ಕಾರಣ ಏನಂದ್ರೆ ನಾವು ಓದಲ್ಲ. ಮತ್ತೆ ಎರಡನೇದು ದೊಡ್ಡ ಸಮಸ್ಯೆ ಇರುವಂತ ಯುವ ಪೀಳಿಗೆಯಲ್ಲಿ, ರಾಮಾಯಣ ಪುಸ್ತಕದ ಗಾತ್ರ ನೋಡಿದ ತಕ್ಷಣ ಇದು ನಮ್ದಲ್ಲ ಅಂತಾರೆ. ನೀವು ರಾಮಾಯಣ ಬುಕ್ ದಪ್ಪ ನೋಡಿದ ತಕ್ಷಣ ಇದು ನಮ್ದೆಲ್ಲ ಬಿಡು ಅಂತ ಹೇಳ್ತಾರೆ. ಮತ್ತೆ ಇನ್ನೂ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ನಮ್ಮ ತಾತ ನಮ್ಮಪ್ಪ ರಾಮಾಯಣದ ಪುಸ್ತಕ ಮನೇಲಿ ಇಟ್ಟಿದ್ರು, ಯಾರು ಓದೋರಲ್ಲ, ನೀವು ತಗೊಳ್ಳಿ ಅಂತ ದಾನ ಮಾಡ್ತಾರೆ. ಈ ದುಸ್ಥಿತಿ ನಾವು ಬಂದಿರೋದಕ್ಕೆ ನಾವು ಪುರಾಣಗಳಿಂದ ಡಿಲಿಂಕ್ ಆಗಿದ್ದೀವಿ. ಅದನ್ನು ವಾಪಸ್ ನಾವು ಓದ್ಲಿಕ್ಕೆ ಶುರು ಮಾಡಿದ್ರೆ, ಈಗ ಉದಾಹರಣೆಗೆ ಇನ್ನೊಂದು DVG ಅವರ ಜೀವನ ಧರ್ಮ ಯೋಗ ಪುಸ್ತಕದಲ್ಲಿ ನೀವು ದಿನ ಒಂದು ಪೇಜ್ ತೆಗೀರಿ, ಆ ಪೇಜ್ ಅವತ್ತಿನ ದಿನಕ್ಕೆ ಕೃಷ್ಣ ನಿಮ್ಗೆ ಹೇಳಿರುವಂತ ಸಂದೇಶ ಆಗುತ್ತೆ. ನೀವು ಆಶ್ಚರ್ಯ ಪಡ್ಬೋದು. ನಾನು ಹೇಳಿದ್ರೆ ನೀವು ಆನ್ಲೈನಲ್ಲಿ ಕೂಡ ನೋಡ್ಬೋದು. ಭಗವದ್ಗೀತೆ ಅವತ್ತಿನ ಒಂದು ದಿನ ನೀವು ಆನ್ಲೈನ್ ತೆಗೆದ್ರೆ ಅವತ್ತಿನ ದಿನದ ಸಂದೇಶ ನಿಮ್ಗೆ ಅವತ್ತಿನ ದಿನಕ್ಕೆ ಇರುತ್ತೆ. ಅಷ್ಟು ಇವತ್ತಿಗೂ ನಮಗೆ ಅನ್ವಯಿಸುವಂತ ಮಟ್ಟಿಗೆ ಪುರಾಣಗಳು, ಭಾರತ, ರಾಮಾಯಣ ಇದೆ. ಬಹಳ ಮುಖ್ಯವಾದಂಥ ಪ್ರಶ್ನೆ ಭಾರದ್ವಾಜ್ ಅವರೇ. ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಪ್ರಸ್ತಾಪ ಆದಾಗ, ಚರ್ಚೆ ಆದಾಗ, ಅದರ ಜೊತೆಗೆ ಚರ್ಚೆ ಆಗುವಂಥ ವಿಷಯ ಪುರಾಣ ಮತ್ತು ಇತಿಹಾಸ. ಉದಾಹರಣೆಗೆ ನಾವೀಗ ಧರ್ಮಸ್ಥಳ ಕ್ಷೇತ್ರವನ್ನು ತಗೋಣ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ಧರ್ಮಸ್ಥಳ ಕ್ಷೇತ್ರದ ಪುರಾಣದ ಬಗ್ಗೆ, ಇತಿಹಾಸದ ಬಗ್ಗೆಯೂ ಕೂಡ ಚರ್ಚೆಗಳಾಗುತ್ತೆ. ಇದರಲ್ಲಿಯೂ ಕೂಡ ದ್ವಂದ್ವಗಳ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಇನ್ನು ಮೈಸೂರು ದಸರಾ ಈಗ ಬರ್ತಾ ಇದೆ, ಆ ಮೈಸೂರು ದಸರಾ ಉದ್ಘಾಟನೆ ವಿಚಾರವಾಗಿಯೂ ಕೂಡ ಚರ್ಚೆ ಆಗುತ್ತೆ. ಅದರ ಹಿನ್ನೆಲೆಗೆ ನಾವು ಹೋಗ್ತೀವಿ. ಸೊ ಇವುಗಳನ್ನು ನೀವು ಗಮನಿಸಿದಾಗ ನಿಮಗೆ ಏನು ಅನಿಸುತ್ತೆ, ಇಲ್ಲಿ ಅಸಲಿಗೆ ಚರ್ಚೆ ಆಗಬೇಕಾಗಿರೋ ವಿಷಯ ಏನು ಅಂತ? ಅಲ್ಲ, ಒಂದು ಧರ್ಮಸ್ಥಳದಂತೂ ಷಡ್ಯಂತ್ರ. ನೀವು ನೇರ ಕೇಳಿದ್ರೆ ಇದು ಷಡ್ಯಂತ್ರ. ಹಿಂದೆ ಭಾರತದ ಇತಿಹಾಸ ನೀವು ಗಮನಿಸಿದ್ರೆ, ಹಿಂದೆ ಬಂದಂತ ದಾಳಿಕೋರರು, ಆಕ್ರಮಣಕಾರಿಗಳು ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರೆ, ಇಡೀ ಭಾರತವನ್ನ ಒಗ್ಗಟ್ಟಾಗಿ ದೇವಸ್ಥಾನ ಹಿಡಿದಿಟ್ಟಿತ್ತು. ನೀವು ಕಾಶಿಗೆ ಹೋದವನ್ ರಾಮೇಶ್ವರಕ್ಕೆ ಹೋಗ್ತಿದ್ದ, ರಾಮೇಶ್ವರಕ್ಕೆ ಹೋದವನ್ ಕಾಶಿಗೆ ಹೋಗ್ತಿದ್ದ. ಇವತ್ತೇನೋ ಉತ್ತರ ದಕ್ಷಿಣ ಭಾರತ, ಭಾಷೆ, ಇವೆಲ್ಲ ತಾರತಮ್ಯಗಳಿದೆ, ಇದೆಲ್ಲ ಒಡಗೂಡಿಸಿದಂಥದ್ದು ದೇವಸ್ಥಾನಗಳು. ಈ ಕಾಲ ಬದಲಾಗಿದೆ, ವ್ಯಕ್ತಿಗಳು ಬದಲಾಗಿದ್ದಾರೆ, ಕಾನ್ಸ್ಪಿರಸಿನೂ ಬದಲಾಗಿದೆ. ಈಗ ಒಂಥರ ನರೇಟಿವ್ ಬಿಲ್ಡಪ್ ಮಾಡ್ತಿದ್ದಾರೆ. ನೀವು ಧರ್ಮಸ್ಥಳದ ವಿಚಾರದಲ್ಲಿ ನೀವೇ ನಿಮ್ಮ ಚಾನಲ್ ಎಕ್ಸ್ಪೋಸ್ ಮಾಡಿದ್ದೆ ಮೊದಲು ನಾನು ನೋಡಿದ್ದು. ಯಾರೋ ಒಬ್ಬ ವಿಡಿಯೋ ಮಾಡಿ ಹಾಕ್ತಾನೆ, 6 ನಿಮಿಷದ ವಿಡಿಯೋ ಮಾಡ್ತಾನೆ. ಮೊದಲು 6 ಸೆಕೆಂಡ್ ಒಂದು ಡಿಸ್ಕ್ಲೇಮರ್ ಹಾಕ್ತಾನೆ, ಏನಂದ್ರೆ ಇಲ್ಲಿ ಬರುವಂತ ಪಾತ್ರಗಳೆಲ್ಲ ಕಾಲ್ಪನಿಕವಾದದ್ದು, ಇವ್ಯಾವು ಸತ್ಯಕ್ಕೆ ಹತ್ತಿರದಲ್ಲ ಅಂತ ಹೇಳಿ. ನಮ್ ಜನ 6 ಸೆಕೆಂಡ್ ನೋಡ್ಲೇ ಇಲ್ಲ, 6 ನಿಮಿಷದ ವಿಡಿಯೋ ಶೇರ್ ಮಾಡಿದ್ರು. ಇದಾಗಿದ್ ಮಾರನೇ ದಿನ ಚರ್ಚೆ ಏನು ಗೊತ್ತಾ, ಧರ್ಮಸ್ಥಳದಲ್ಲಿ ಜನ ಕಮ್ಮಿ, ಮಹಿಳೆಯರು ಹೋಗೋದಕ್ಕೆ ಧರ್ಮಸ್ಥಳ ಸೇಫಾ, ಈ ಥರದ್ದೆಲ್ಲ ಚರ್ಚೆ ಮಾಡಿ ನೀವು ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಹಿಂದೂಗಳಿಂದ ದೂರ ಮಾಡ್ತಿರೋದು ಕಾರಣ ಏನಂದ್ರೆ, ನೀವು ಒಟ್ಟಿಗೆ ನಾಗರಿಕತೆನ ಹಾಳು ಮಾಡಬೇಕು ಅಂತಿದ್ದೀರಿ. ಈ ನಾಗರಿಕತೆ ವಿರುದ್ಧ ನೀವು ನಡೆಸ್ತಿರುವಂಥ ಷಡ್ಯಂತ್ರ ಬಿಟ್ಟರೆ ಇನ್ನೇನೂ ಇಲ್ಲ. ಅಥವಾ ನಮಗೆ ಯಾರಿಗೂ ಅಲ್ಲಾದಂಥ ಈಗ ಕುಮಾರಿ ಸೌಜನ್ಯ ಪ್ರಕರಣದಲ್ಲಿ ನಮ್ಮೆಲ್ಲರಿಗೂ ಒಕ್ಕರಲಿದೆ, ಆಕೆಗೆ ನ್ಯಾಯ ಸಿಗಬೇಕು ಅಂತ, ಆ ವಿಷಯ ಬೇರೆ ಇದೆ. ಆದರೆ ನೀವು ಒಟ್ಟು ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿದ್ದು, ನಾನು ಅದನ್ನೇ ಆಗಲೇ ಹೇಳ್ತಿದ್ದೆ, ಧರ್ಮಸ್ಥಳ ಆಗಿದ್ದು ಕುಳಿತು, ಧರ್ಮಸ್ಥಳ ಆಗದೇ ಇದ್ದಿದ್ರೆ ಆ ಕ್ಷೇತ್ರನ ಬಿಡ್ತಿರ್ಲಿಲ್ಲ ಇವರು ಅಂತ ನನಗನ್ಸುತ್ತೆ. ನೀವು ಇನ್ನೂ ಮೈಸೂರು ಬಗ್ಗೆ ನೀವು ಕೇಳಿದ್ರಿ, ಮೈಸೂರು ನನಗೆ ಇನ್ನೂ ಆಶ್ಚರ್ಯ ಆಗತ್ತೆ. ಭಾನು ಮುಷ್ತಾಕ್ ಅವ್ರ ಬಗ್ಗೆ ನಮಗೆ ಬಹಳ ಗೌರವ ಇದೆ ಲೇಖಕಿಯಾಗಿ. ಅವ್ರ ಲೇಖಕಿ, ಹೋರಾಟಗಾರ್ತಿಯಾಗಿದೆ. ಅವರೇ ನಂಬಲ್ಲ ದೇವ್ರನ್ನ. ಅವ್ರು ನನಗೆ ಹೇಳಿದ್ದಾರೆ, ನಾನು ಭುವನೇಶ್ವರಿ ಅಂತ ನೀವು ಕನ್ನಡವನ್ನು ಕರೆದು ನಾನು ದೂರ ಇಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ನೀವು ಅಂಥವ್ರನ್ನ ಕರ್ಕೊಂಡು ಬಂದು ಭುವನೇಶ್ವರಿ ನಮ್ದವ್ರನ್ನ ಚಾಮುಂಡೇಶ್ವರಿ ಮುಂದೆ ಹೂವು ಹಾಕ್ಸಿ ದಸರಾ ಉದ್ಘಾಟನೆ ಮಾಡಿಸಿದರೆ ಏನು ಪರಿಸ್ಥಿತಿಲಿ ನಾವಿದೀವಿ ಹೇಳಿ? ಇದೆಲ್ಲ ಯಾಕೆ ಆಗ್ತಿದೆ? ಅಲ್ಲ, ಒಂದು ರಾಜಕೀಯ ತುಷ್ಟೀಕರಣ,
ಇನ್ನೊಂದು ನನಗೆ ಅನ್ಸೋದು ನಾವು ಒಟ್ಟು ನಾಗರಿಕತೆ ನಾವು ಈ ಸೆಕ್ಯುಲರಿಸಮ್ ಅನ್ನೋ ರೋಗದಲ್ಲಿ ಸಫರ್ ಮಾಡ್ತಿದ್ದೀವಿ. ನಿಮಗೆ ದೇವಸ್ಥಾನಗಳು ಸೆಕ್ಯುಲರ್ ಆದರೆ ಏನು ಪರಿಸ್ಥಿತಿಯಲ್ಲಿದ್ದೀವಿ? ನೀವು ಮಸೀದಿ ಸೆಕ್ಯುಲರ್ ಅಲ್ಲ, ಚರ್ಚ್ ಸೆಕ್ಯುಲರ್ ಅಲ್ಲ, ಬರೀ ದೇವಸ್ಥಾನ ಸೆಕ್ಯುಲರ್ ಅಂತ ಹೇಳಿ ನಾಳೆ ಯಾರನ್ನೋ ಕರ್ಕೊಂಡು ಬಂದು ದೇವಸ್ಥಾನದ ಆಚರಣೆಯಲ್ಲಿ ನೀವು ಮಾಡಿದ್ರೆ ಅದನ್ನ ಮತ್ತೆ ಇನ್ನೊಂದೇನು ಗೊತ್ತಾ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಥವಾ ಧಾರ್ಮಿಕ ಕ್ಷೇತ್ರ ಅಲ್ಲ, ಆಯ್ತಪ್ಪ ನೀವು ಆಗಿದ್ರೆ ಇದೇ ಅಪ್ಲೈ ನಾವು ಮಾಡಿದ್ರೆ ಈ ರಾಜ್ಯದಲ್ಲಿರುವಂಥ 60,000 ಎಕರೆ ವಕ್ಫ್ ಆಸ್ತಿನೂ ಒಂದು ಸಮಾಜಕ್ಕೆ ಸೇರಿಲ್ಲ, ಎಲ್ಲ ಸಮಾಜಕ್ಕೆ ಸೇರಿದೆ ಸೆಕ್ಯುಲರಿಸಮ್ ಮೇಲೆ ಅಂತ ನಾವು ಹೇಳಿದ್ರೆ ನಾಳೆ ಒಪ್ಲಿಕ್ಕೆ ಸರ್ಕಾರಗಳು ರೆಡಿ ಇರ್ತಾವ? ಇರಲ್ಲ. ಅಂದ್ರೆ ಒಟ್ಟು ಕಾನ್ಸ್ಪಿರಸಿ ನೀವು ಎರಡೂ ವಿಷಯಗಳನ್ನು ನೋಡಿದ್ರೆ ಒಟ್ಟು ಹಿಂದೂ ಸಮಾಜನ ದೂರ ತಳ್ಳಬೇಕು ಅಥವಾ ಹಿಂದೂ ಸಮಾಜಕ್ಕೆ ಒಂದು ಈ ಸೆಕ್ಯುಲರಿಸಮ್ ಅನ್ನುವಂಥ ಭೂತಾನ್ ಬಡಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನ ನಡೀತಿದೆ ಅಂತ ನನಗನ್ಸುತ್ತೆ. ಈ ಸೆಕ್ಯುಲರಿಸಮ್ ಬಗ್ಗೆ ಮಾತಾಡಿದ್ರಿ, ಈಗ ನಾನು ಮತ್ತೆ ಪುರಾಣದ ವಿಚಾರಕ್ಕೆ ಹೋಗ್ತೀನಿ. ನಮ್ಮಲ್ಲಿ ಮಹಾಭಾರತ, ರಾಮಾಯಣ, ತುಳಸಿದಾಸರು ಬರುತ್ತಿರುವಂತಹ ರಾಮಚರಿತ ಮಾನಸ, ಇತ್ತೀಚೆಗೆ ನಾವು ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಇತ್ಯಾದಿ ಇತ್ಯಾದಿ ಬಹಳ. ಇಲ್ಲಿ ನೀವೇ ಹೇಳ್ತಾ ಇದ್ರಿ ಯಾರನ್ನ ಗ್ಲಾರಿಫೈ ಮಾಡ್ತಾ ಇದೀವಿ ನಾವು, 18 ಪುರಾಣಗಳಲ್ಲಿ 18 ದೇವತೆಗಳನ್ನು ನಾವು ಗ್ಲೋರಿಫೈ ಮಾಡ್ತೀವಿ ಅಂತೇಳಿ. ಕ್ರೈಸ್ತರಲ್ಲಿ ಬೈಬಲ್ ಒಂದೇ ಇದೆ, ಒಬ್ಬರ ಬಗ್ಗೆ ಹೇಳ್ತಾರೆ. ಕುರಾನ್ ಮುಸ್ಲಿಮರಿಗೆ ಒಬ್ಬರ ಬಗ್ಗೆ ಮಾತ್ರ ಹೇಳೋದು. ನಮ್ಮಲ್ಲಿ 18 ಪುರಾಣ, ಸಿಕ್ಕಾಪಟ್ಟೆ ದೇವತೆಗಳು, ಈ ರೀತಿಯ ದ್ವಂದ್ವದ ಚರ್ಚೆ ಮಾಡ್ತಿರ್ತಾರಲ್ಲ ಕೆಲವರು. ಇದನ್ನೂ ಪ್ರಶ್ನೆ ಮಾಡುವಂಥವ್ರು ಏನು ಹೇಳ್ತೀರಿ ತಾವು? ಅಲ್ಲ, ಇದೇ ನಮ್ಮ ದೇಶ ದುರಂತ ಅಂತ ಹೇಳ್ತೀನಿ. ನೀವು ಧರ್ಮನ ಮತಕ್ಕೆ ಕಂಪೇರ್ ಮಾಡುವಂಥದ್ದೇ ದುರಂತ. ಧರ್ಮ ಅನ್ನುವಂಥದ್ದು ಒಂದು ದೇವರು, ಒಂದು ಪುಸ್ತಕ, ಒಂದು ವ್ಯಕ್ತಿಗೆ ಸೀಮಿತವಾಗಿಲ್ಲ. ಮತ ಅನ್ನುವಂಥದ್ದು ಒಂದು ದೇವರು, ಒಂದು ಪುಸ್ತಕ, ಒಂದು ವ್ಯಕ್ತಿಗೆ ಸೀಮಿತವಾದದ್ದು. ಧರ್ಮ ಅನ್ನುವಂಥದ್ದು ಧರಿಸುವಂಥದ್ದು, ಭರಿಸುವಂಥದ್ದು, ಸಹಿಸುವಂಥದ್ದು. ಕೃಷ್ಣ ಭಗವದ್ಗೀತೆಯನ್ನು ಹೇಳಿದ್ಮೇಲೆ 18ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ಅಂದ್ರೆ, ನೋಡಪ್ಪ ನಾನಂತೂ ನಿನಗೆ ಸತ್ಯ ಹೇಳಿದ್ದೀನಿ, ಪಾರ್ಥ, ನಾನೇನು ಇರುವಂಥ ರಹಸ್ಯ ಎಲ್ಲ ಹೇಳಿದ್ದೀನಿ. ಇನ್ನು ಮುಂದೆ ನೀನು ವಿಮರ್ಶೆ ಮಾಡಬೇಕಾಗಿ ನಿನಗೆ ಬಿಟ್ಟಿದ್ದು, ನಂದಲ್ಲ. ನೀನು ವಿಮರ್ಶೆ ಮಾಡಬೇಕು ಅಂತ ಹೇಳ್ತಾನೆ. ವಿಮರ್ಶೆ ಮಾಡು, ನಿನಗೇನು ಒಳ್ಳೇದು ಅನ್ಸುತ್ತೆ ನೀನು ಮಾಡು ಅಂತ ಹೇಳ್ತಾನೆ. ನೀವು ಹಿಂದೂ ಧರ್ಮದಲ್ಲಿ ನಾಳೆ ಹಣೆ ಕುಂಕುಮ ಇಟ್ಟರು ಹಿಂದೂನೇ, ಇಡದಿದ್ರು ಹಿಂದೂನೇ, ದೇವ್ರು ನಂಬಿದ್ರು ಹಿಂದೂನೇ, ನಂಬದಿದ್ರು ಹಿಂದೂನೇ. ಇದು ಬೇರೆ ಮತಗಳಲ್ಲಾಗಲ್ಲ. ಕಾರಣ ಧರ್ಮಕ್ಕೂ ಮತಕ್ಕಿರುವಂಥ ವ್ಯತ್ಯಾಸನೇ ಇದು. ನಾವು ಯಾವಾಗ ಧರ್ಮವನ್ನ ಇಂಗ್ಲಿಷ್ ಪದಕ್ಕೆ ಅಥವಾ ರಿಲಿಜನ್ಗೆ ನಾವು ಹೋಲಿಕೆಯನ್ನು ಮಾಡ್ತೀವಿ, ನಾವು ರಿಲಿಜನ್ ಅನ್ನುವಂಥ ಪದ ಮೂಲ ಬಂದು ಲ್ಯಾಟಿನ್. ಆಬ್ಲಿಗೇಷನ್ ಆರ್ ಲಿಂಕ್ ಬಿಟ್ವೀನ್ ಅ ಮ್ಯಾನ್ ಅಂಡ್ ಅ ಗಾಡ್ ಅನ್ನುವಂಥ ಪದಕ್ಕೆ ಅರ್ಥ ಬರುತ್ತೆ. ನಾವು ಧರ್ಮಕ್ಕೂ ರಿಲಿಜಿಯನ್ ಅನ್ನೋ ಪದಕ್ಕೆ ನಾವು ಯಾವಾಗ ಸಾಮ್ಯತೆಯನ್ನು ಹುಡುಕ್ಲಿಕ್ಕೆ ಹೋಗ್ತೀವಲ್ವ, ಅದು ನಮ್ಮ ಈ ಜನಾಂಗದ ದುರಂತ ಅಂತ ಹೇಳ್ತೀನಿ ನಾನು. ಧರ್ಮಸ್ಥಳದ ವಿಚಾರವಾಗಿ ನೀವು ಷಡ್ಯಂತ್ರ ಅಂತ ಹೇಳ್ತಾ ಇದ್ರಿ. ಈ ಷಡ್ಯಂತ್ರ ಕುತಂತ್ರ ಮಾಡುವವರ ಉದ್ದೇಶ ಏನಾಗಿತ್ತು? ಜೊತೆಗೆ ಈ ರೀತಿಯ ಆರೋಪಗಳು ಕೇಳಿ ಬಂದಾಗ, ಈಗ ವಾಸ್ತವವನ್ನು ಗಮನಿಸಿದಾಗ, ಜೊತೆಗೆ ನೀವು ಹೇಳಿದ್ದಕ್ಕೆ ನಾನು ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈ ಧರ್ಮಸ್ಥಳ ವಿಚಾರದಲ್ಲಿ ಬಂದವರ ಅಸಲಿ ಬಣ್ಣ ಏನು ಅನ್ನುವಂಥದ್ದನ್ನ ನಿರಂತರವಾಗಿ ಇವರ ಬಣ್ಣವನ್ನ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಇವರ ಸತ್ಯ ಏನು, ಇವರ ಸುಳ್ಳೇನು, ಪ್ರತಿಯೊಂದನ್ನು ಕೂಡ ಎಳೆ ಎಳೆಯಾಗಿ ವೀಕ್ಷಕರ ಮುಂದೆ ನಾವು ಬಿಚ್ಚಿಟ್ಟಿದ್ದೀವಿ. ಈ ಷಡ್ಯಂತ್ರ ಮಾಡುವಂಥವರ ಉದ್ದೇಶ ಏನು? ಜೊತೆಗೆ ಈಗ ಧರ್ಮಸ್ಥಳಕ್ಕೆ ಇನ್ನಷ್ಟು ಹೊಳಪು ಬಂತು ಅನ್ನುವಂಥ ವಿಚಾರ ನೀವು ಒಪ್ತೀರಾ? ಅಲ್ಲ, ಒಂದು ಧರ್ಮಸ್ಥಳಕ್ಕೆ ಹೊಳಪು ಮೊದಲಿಂದನೂ ಇತ್ತು, ಇದೆ, ಇರುತ್ತೆ ಖಂಡಿತವಾಗಿ. ಎರಡನೇದು, ನಿಮ್ಮ ಚಾನಲ್ ಕಾರ್ಯ ಶ್ಲಾಘನೀಯ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಈ ಒಟ್ಟು ಕಾನ್ಸ್ಪಿರಸಿ ಹೆಂಗ್ ಬಿಲ್ಡಪ್ ಆಗಿತ್ತು ಅಂದ್ರೆ, ತಾಯಿ ಸುಜಾತ ಭಟ್ ಅಂತ ಹೇಳೋರು ಬಂದು ಕಂಪ್ಲೇಂಟ್ ಕೊಟ್ಟರು. ಜನ ನಮಗೆ ಬೈಯೋರು, ಅನನ್ಯ ಭಟ್ ಅಂತ ಒಬ್ಬ ಅಕ್ಕ ಇದ್ರೆ, ಸುಜಾತ ಭಟ್ ಅಂತ ಒಬ್ಬರ ತಾಯಿ ನಿಮಗೆ ಇದ್ದಿದ್ರೆ ಏನು ನಿಮ್ಮ ಪರಿಸ್ಥಿತಿ ಇತ್ತು ಅಂದರೆ, ಕಾನ್ಸ್ಪಿರಸಿ ಯಾವ ಮಟ್ಟಿಗೆ ಬಿಲ್ಡ್ ಆಗಿತ್ತು ಅಂದರೆ, ನೆಟ್ಫ್ಲಿಕ್ಸ್ ಮೂವಿ ಥರ ಬಿಲ್ಡ್ ಮಾಡಿದರು. ಅಂದರೆ ಒಟ್ಟು ಧರ್ಮಕ್ಷೇತ್ರದ ವಿರುದ್ಧ ಮಾಡಿದರು. ಈಗ ಅದು ಹೊರಗಂತೂ ಬಟಾ ಬಯಲು ಬಂದಿದೆ. ಈಗೆಲ್ಲ ನೀವು ಎಕ್ಸ್ಪೋಸ್ ಮಾಡಿದಿರಿ, SIT ತನಿಖೆ ಆಗ್ತಿದೆ. ನನಗನ್ಸೋದು ಇನ್ನು ಕಾನೂನು ಚೌಕಟ್ಟಿನಲ್ಲಿ ಇರೋ ವಿರುದ್ಧ ಏನು ಕ್ರಮ ಆಗಬೇಕು, ಅದಾಗುತ್ತೆ ಅಂತ ಅನ್ಸುತ್ತೆ. ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ ಭಾರದ್ವಾಜ್ ಅವರೇ. ಪುರಾಣಗಳು ಈಗಿನ ಕಾಲದಲ್ಲೂ ಮುಂದಿನ ಪೀಳಿಗೆಗೂ ಎಷ್ಟು ಪ್ರಸ್ತುತ? ಅಲ್ಲ, ನನಗನ್ಸೋದು ಈ ಪ್ರಶ್ನೆನೇ ತಪ್ಪು ಅಂತ. ಪ್ರಸ್ತುತ ಯಾಕೆ ಅಂದರೆ, ನಾವು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಟ್ಟು ಆಚರಣೆಯಲ್ಲಿ ಪುರಾಣಗಳಿದ್ದೇ ಇದ್ದಾವೆ. ನೀವು ಹಣೆ ಕುಂಕುಮ ಇಡೋದು, ನಾನು ಒಂದು ಉದಾಹರಣೆ ಕೊಡ್ಬೋದು. ಹಳ್ಳಿ ಕಡೆ ಇವತ್ತಿಗೂ ಬೆಳಗ್ಗೆ ಎದ್ದ ತಕ್ಷಣ ಭೂಮಿಯ ನಮಸ್ಕಾರ ಮಾಡ್ತಾರೆ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಅಂತ. ಯಾಕಂದ್ರೆ ಅಸ್ತಿತ್ವನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ, ಅದಕ್ಕೆ ಎಷ್ಟು ಪ್ರಸ್ತುತ ಅಂತ ಹೇಳಿ. ಅಲ್ಲ, ಒಂದು 500 ವರ್ಷಗಳ ದಾಳಿ, 400 ವರ್ಷಗಳ ದಾಸ್ಯದ ನಂತರನೂ ಭಾರತ ಇನ್ನೂ ಹಿಂದೂ ನಾಗರಿಕತೆಯಲ್ಲಿ ಎದ್ದು ನಿಂತಿದೆ. ಕಾರಣ ಈ ಪುರಾಣಗಳು, ಈ ಆಧ್ಯಾತ್ಮಿಕ ಶಕ್ತಿ ಮೇಲೆ. ಈ ಎಲ್ಲ ಪ್ರಶ್ನೆ ಮಾಡುವವರು, ಈ ಎಲ್ಲ ಕಲ್ಲು ಹೊಡೆಯೋರು ಏನಿದ್ದಾರೆ, ಇವರೆಲ್ಲರೂ ಅಳಿಸಿ ಹೋಗ್ತಾರೆ. ಭಾರತ ಅನ್ನುವಂಥದ್ದು ಉಳಿಯುತ್ತೆ. ನಾವಿಲ್ದೇ ಇದ್ರೂ ಭಾರತ ಅನ್ನೋದು ಉಳಿಯುತ್ತೆ, ಈ ನಾಗರಿಕತೆ ಅಂತೂ ಉಳಿಯುತ್ತೆ. ಎಸ್, ಸುಮಾರು ವಿಚಾರಗಳ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದಗಳು ಗಿರೀಶ್ ಭಾರದ್ವಾಜ್. ಧನ್ಯವಾದಗಳು. ವೀಕ್ಷಕರೇ, ಗಮನಿಸ್ತಾ ಇದ್ರಿ ಈ ಪುರಾಣದ ಮಹತ್ವ ಏನು, ಆಧುನಿಕತೆಯ ಈ ಭರಾಟೆಯಲ್ಲಿಯೂ ಕೂಡ ಪುರಾಣ ಎಷ್ಟು ಪ್ರಸ್ತುತ ಅನ್ನುವಂಥ ವಿಚಾರವನ್ನ ನಮ್ಮ ಭಾರದ್ವಾಜ್ ಅವರು ತಿಳಿಸ್ಕೊಟ್ರು.